ಸ್ನೇಹಿತರೆ, ನಮ್ಮನೆ ಪಕ್ಕದಲ್ಲೇ 1 ಕಿಲೋಮೀಟರ್ ದೂರದಲ್ಲಿ ಬಹಳ ಸುಂದರವಾಗಿರುವಂತಹ ಪುರಾತನವಾದ ಒಂದು ಕೆರೆ ಇದೆ. ಸಾಮಾನ್ಯವಾಗಿ ಈ ಕೆರೆಯಲ್ಲಿ ಈಜಾಡೋದಕ್ಕೆ ಬೆಳಿಗ್ಗೆ ಹಾಗೂ ಸಂಜೆ 2 ಹೊತ್ತು ಸಾಕಷ್ಟು ಜನ ಬರ್ತಾರೆ. ಇದರಿಂದ ಸಾಕಷ್ಟು ಆರೋಗ್ಯದ ಲಾಭವನ್ನು ಕೂಡ ಪಡ್ಕೊಳ್ತಾರೆ. ನಾನು ಕೂಡ ಕಳೆದ 5-6 ತಿಂಗಳಿಂದ ನಮ್ಮನೆ ಪಕ್ಕದಲ್ಲಿರುವಂತಹ ಈ ಸುಂದರವಾದ ಕೆರೆಗೆ ಬಂದು ಈಜಾಡ್ತೀನಿ. ಆರೋಗ್ಯದ ಲಾಭಗಳನ್ನು ನಾನು ಪಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನನ್ನ ಸ್ವಿಮ್ ರೊಟೀನ್ ಹೇಗಿದೆ ಅಂತ ನಿಮ್ಮ ಜೊತೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ವಿಡಿಯೋ ನೋಡಿ. ನನ್ನ ಸ್ವಿಮ್ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಪ್ರತಿದಿನ ಕೂಡ ಸಂಜೆ 4ರಿಂದ 5 ಗಂಟೆಗೆ ನಾನು ಪ್ರತಿದಿನ ಈ ಕೆರೆಗೆ ಬಂದು ವಾರ್ಮ್ ಅಪ್ ಎಕ್ಸಸೈಸ್ ಆದ ನಂತರ ಫ್ರೀ ಸ್ಟೈಲ್ ಸ್ವಿಮ್ಮಿಂಗ್, ಅದಾದಮೇಲೆ ಬ್ಯಾಕ್ ಸ್ಟ್ರೋಕ್ ಮಾಡ್ತೇನೆ ಮತ್ತು ಬ್ರೆಸ್ಟ್ ಸ್ಟ್ರೋಕ್ ಕೂಡ ಸ್ವಿಮ್ಮಿಂಗ್ ಮಾಡ್ತೇನೆ. ಯೂಶ್ವಲಿ ಸಾಕಷ್ಟು ದೊಡ್ಡದಿದೆ ಈ ಕೆರೆ, ಸಾಕಷ್ಟು ಆಳವಾಗಿ ಕೂಡ ಇದೆ. ನಾನೇನು ಮಾಡ್ತೀನಿ ಅಂತ ಹೇಳಿದರೆ, ಒಂದು ಕೆರೆಯನ್ನು ಪ್ರದಕ್ಷಿಣೆ ಹಾಕ್ತೇನೆ 3 ಸಲ. ಒಂದು ರೌಂಡ್ ಬರಬೇಕಂತ ಹೇಳಿ ನನಗೆ 5 ಮಿನಿಟ್ಸ್ ತಗೊಳ್ಳುತ್ತೆ. ಬಟ್ ಕಂಟಿನ್ಯೂಸ್ ಆಗಿ ನಾನು 3 ರೌಂಡ್ ಅಥವಾ 3 ಪ್ರದಕ್ಷಿಣೆ ಆಗೋವರೆಗೂ ಕೂಡ ಕಂಟಿನ್ಯೂಸ್ ಆಗಿ ನಾನು ಫ್ರೀ ಸ್ಟೈಲಲ್ಲಿ ಈಜಾಡ್ತೇನೆ. ಅದೇ ರೀತಿ 5 ಪ್ರದಕ್ಷಿಣೆ ಹಾಕ್ತೇನೆ ನಾನು ಬ್ರೆಸ್ಟ್ ಸ್ಟ್ರೋಕಲ್ಲಿ. ಸೊ ನಿಲ್ಲಿಸದೆ ನಾನು ಹಾಕ್ತೇನೆ. ನನಗೆ ಯಾವುದೇ ಆಳದ ಭಯವಾಗಲಿ ಅಥವಾ ಕೆರೆ ತುಂಬ ಡೀಪ್ ಆಗಿದೆ ಅನ್ನೋಂಥ ಭಯ ಯಾವುದೇ ನನಗಿಲ್ಲ. ಯಾಕಂತ ಹೇಳಿದ್ರೆ ನಾನು ಈ ಹಿಂದೆ ಕೂಡ ಒಂದು 10 ವರ್ಷದ ಹಿಂದೆ ಈಜೋದನ್ನು ಕಲ್ತಿದ್ದೆ. ಅದಾದಮೇಲೆ ಮಧ್ಯೆ ಪ್ರಾಕ್ಟೀಸ್ ತಪ್ಪೋಗಿತ್ತು. ಮತ್ತು ಈಗ ಕಳೆದ 6-7 ತಿಂಗಳಿಂದ ನಾನೊಂದು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನಾನಾಗಲೇ ಹೇಳಿದಲ್ಲ, ಇದು ಬಹಳ ಪುರಾತನವಾಗಿರುವಂತಹ ಕೆರೆ ಹಾಗೂ ಬಹಳ ಸುಂದರವಾಗಿದೆ. ಸಾಕಷ್ಟು ಆಳ ಕೂಡ ಇದೆ, ಆದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಸುತ್ತಮುತ್ತ ಏನು ಮರ ಗಿಡಗಳನ್ನ ಕಾಣ್ಬೋದು, ಗಿಡಗಳನ್ನ ಕೂಡ ನೆಟ್ಟಿದ್ದಾರೆ. ಇದು ನನಗೆ ಏನಂತ ಹೇಳಿದರೆ, ಏನು ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡೋದಕ್ಕಿಂತ ಈ ಕೆರೆ, ನದಿ ಅಥವಾ ಸಮುದ್ರದಲ್ಲಿ ಈಜಾಡೋದು ಸಾಕಷ್ಟು ಥ್ರಿಲ್ ಕೊಡುತ್ತೆ ಮತ್ತು ಏನು ತುಂಬ ಖುಷಿಯಾಗುತ್ತೆ. ಈಜೋದು ಕಲಿತ ನಂತರ ಇದೊಂದು ಲೈಫ್ ಸ್ಕಿಲ್ ಆಗಿರೋದ್ರಿಂದ ಎಂಥ ರಿಸ್ಕ್ ಬರುವಂತಹ ಸಂದರ್ಭದಲ್ಲಿ ಕೂಡ ನಾವು ನಮ್ಮನ್ನು ಸೇವ್ ಮಾಡ್ಕೊಳ್ಳೋ ಹಾಗಿರಬೇಕು. ಅದಲ್ಲದೆ ಬೇರೆಯವರನ್ನು ಕೂಡ ನಾವು ಸೇವ್ ಮಾಡೋವಂತಹ ಒಂದು ಕೆಪಾಬಿಲಿಟೀಸ್ ನಮ್ಮಲ್ಲಿರಬೇಕು. ಹಾಗಿದ್ದಾಗ ಮಾತ್ರ ನಾವು ಕಲ್ತಿದ್ದು ಸಾರ್ಥಕ ಅಂತೇಳಿ ಹೇಳ್ಬೋದು. ಹಾಗಾಗಿ ಸ್ನೇಹಿತರೆ, ನನಗೆ ಯಾವ ಡೀಪ್ನ ಭಯನೂ ಇಲ್ಲ. ಎಷ್ಟು ದೂರ, ಎಷ್ಟು ಲೆಂತ್ ಇದೆ ಅನ್ನೋಂಥದ್ದು ಭಯ ಇಲ್ಲ. ಅಂದರೆ ನಾನು ಕಂಟಿನ್ಯೂಸ್ ಆಗಿ ಫ್ರೀ ಸ್ಟೈಲಲ್ಲೂ ಸ್ವಿಮ್ ಮಾಡಬಲ್ಲೆ, ಹಾಗೆ ಬ್ರೆಸ್ಟ್ ಸ್ಟ್ರೋಕಲ್ಲಿ ಕೂಡ ಮಾಡಬಲ್ಲೆ. ಸ್ನೇಹಿತರೆ, ಇದೇ ನೋಡಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ನಮ್ಮೂರಲ್ಲಿರುವಂತಹ ಒಂದು ಪುಟ್ಟದಾದ ಕೆರೆ. ಬನ್ನಿ, ಮತ್ತೆ ತಡ ಈಜೋಣ. ಕೆರೆಗೆ ಇಳಿಯೋಕ್ಕೂ ಮುಂಚೆ ಒಂದು ರೌಂಡ್ ಬರೋಣ ಅಲ್ವಾ? ಹೇಗಿದೆ ನೋಡೋಣ ಕೆರೆ. ನಿಮ್ಗೇನಾದರೂ ಅಂದಾಜಾಗ್ತಿದೆಯಾ ಎಷ್ಟು ಡೀಪ್ ಇದೆ ಅನ್ನೋ ಅಂಥದ್ದು? ರಮ್ಯವಾದ ಪರಿಸರದ ನಡುವೆ ಇರುವಂತಹ ಒಂದು ಸುಂದರವಾದ ಕೆರೆ. ಹೇಗಿದೆ ಈ ಪರಿಸರ, ಈ ಉದ್ಯಾನವನ, ಈ ರಾಣಿಕೆರೆ, ಸುಬ್ಬು ರಾಣಿಕೆರೆ, ಕೆರೆಯ ದಾರಿ, ಜೊತೆಗೆ ರಸ್ತೆ, ಹೈವೇ,
ಕೆರೆಯ ದಾರಿ ಮೇಲೆ ಬಿಟ್ಟು ಬಂದರೆ ಮೇಲ್ಗಡೆ ಇದು ಮುಖ್ಯ ರಸ್ತೆ ಮನೆಗೆ ಹೋಗುವ ದಾರಿ. ನೋಡಿ ಅಲ್ಲಿ ನನ್ನ ಕಾರು ಪಾರ್ಕ್ ಮಾಡಿದ್ದೇನೆ, ನಾನು ಕಾರಿನಲ್ಲಿ ಹೋಗ್ತಾ ಇದ್ದೀನಿ. ಕಾರ್ ನನ್ನ ಕಾರ್. ದಿಸ್ ಇಸ್ ಮೈ ಬನ್ನಿ ಒಳಗೆ ಹೋಗುವ ಅಲ್ಲ ನಾವು ಒಳಗೆ.